ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೊಮೆಟೊ ಗೊಜ್ಜು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಟೊಮೆಟೊ, 4 ಹುಳಿ ಟೊಮೆಟೊ, 2 ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಈಗ 2 ಟೀ ಸ್ಪೂನು ಎಣ್ಣೆ ಹಾಕಿಟ್ಟಿದ್ದೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದೆ, 1 ಟೀ ಚಮಚ ಅರಿಶಿನ ಹಾಕಿದೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಬೇಯ್ದು ಇದು ಸ್ವಲ್ಪ ನೀರು ಸೇರಿಸ್ತೀನಿ. ರುಬ್ಬಕ್ಕೆ 1 ಬೌಲ್ ಕೊಬ್ಬರಿ ತೊಗೊಂಡಿದ್ದೀನಿ, 1 ಅರ್ಧ ಟೀ ಚಮಚ ಸಾಸಿವೆ ತೊಗೊಂಡಿದ್ದೀನಿ, 4 ಬ್ಯಾಡಗಿ, 2 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಹುರಿಗಡಲೆ ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ಹುಣಸೆ ಹಣ್ಣು, 1 ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹಾಕ್ತೀನಿ. ಆವಾಗ ತುಂಬ ಟೇಸ್ಟ್ ಕೊಡುತ್ತೆ. ಬರೀ ಇದ್ರದ್ದು ಹುಳಿ ಸಾಕಾಗಲ್ಲ, ಖಾರ ಎಲ್ಲ ಬಿದ್ಮೇಲೆ 1 ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಿದ್ದೀನಿ. ನೋಡಿ, ಟೊಮೆಟೊ ಒಂದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ನಾನಿವತ್ತು ಗೊಜ್ಜು ತೋರಿಸ್ತಿರೋ ಪ್ರಪೋರ್ಷನ್ನು 4 ರಿಂದ 5 ಜನಕ್ಕೆ ಆಗೋಷ್ಟು. ಅವಾಗ ಸ್ವಲ್ಪ ಟೊಮೆಟೊ ಬೇಯೋಕ್ಕೆ ಅಂತ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ನೀರು ಹಾಕ್ತಾ ಇದ್ದೀನಿ, ಗಟ್ಟಿ ಇದೆ. ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಗೊಜ್ಜು ಕೂಡ. ಬೆಂಡೆಕಾಯಿ ಗೊಜ್ಜು, ದೊಡ್ಡ ಮೆಣಸಿನ್ಕಾಯಿ ಗೊಜ್ಜು ಈ ಥರನೇ ಇದು ತುಂಬಾ ರುಚಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ರೆಡಿಯಾಗಿದೆ. ಟೊಮೆಟೊ ಗೊಜ್ಜು ರೆಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.